ಹಿಡನ್ ಟ್ರೆಷರ್ಸ್ ಪ್ರೋಗ್ರಾಮ್ ನಂಬರ್ 19. ಹಿಡನ್ ಟ್ರೆಷರ್ಸ್ ಕಾರ್ಯಕ್ರಮಗಳನ್ನು ವೀಕ್ಷಿಸ್ತಿರುವಂಥ ನನ್ನ ಪ್ರಿಯ ವೀಕ್ಷಕರೇ, ದೇವರ ವಾಕ್ಯದ ಸತ್ಯಗಳನ್ನು ಧ್ಯಾನ ಮಾಡುವ ಮೊದಲು ನಮ್ಮ ಶಿರಗಳನ್ನು ದೇವರ ಸನ್ನಿಧಾನದಲ್ಲಿ ಬಾಗಿಸಿ ಪ್ರಾರ್ಥನೆ ಮಾಡೋಣ. ಭೂಮಿಯಾಕಾಶಗಳನ್ನು ನಿರ್ಮಾಣ ಮಾಡಿದ ಪರಲೋಕದ ನಮ್ಮ ತಂದೆಯಾದ ದೇವರೇ, ನೀನು ನಮಗೆ ಕೊಟ್ಟಂಥ ನಿನ್ನ ಜೀವವುಳ್ಳ ವಾಕ್ಯಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ವಾಕ್ಯದ ಸತ್ಯಗಳನ್ನು ನಾವು ಧ್ಯಾನ ಮಾಡುವಾಗ ನಿನ್ನ ಪರಿಶುದ್ಧಾತ್ಮನ ಸಹಾಯವನ್ನು, ಕೃಪೆಯನ್ನು ಅನುಗ್ರಹ ಮಾಡಿಕೊಟ್ಟು ನಮ್ಮನ್ನು ನಡೆಸಬೇಕೆಂದು ಪ್ರಾರ್ಥಿಸ್ತೇವೆ. ಈ ದಿವಸದಲ್ಲಿ ನಾವು ನಿನ್ನ ವಾಕ್ಯವನ್ನು ಧ್ಯಾನ ಮಾಡುವಾಗ ನಿನ್ನ ಪರಿಶುದ್ಧಾತ್ಮನು ನಿನ್ನ ವಾಕ್ಯದ ಸತ್ಯದಲ್ಲಿ ನಮ್ಮನ್ನು ನಡೆಸಲಿ. ಯೇಸು ಕ್ರಿಸ್ತನ ಮೂಲ್ಯ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಆಮೇನ್. ಎಫೆಸದವರಿಗೆ ಬರೆದ ಪತ್ರ 1ನೇ ಅಧ್ಯಾಯ 4ನೇ ವಚನದಿಂದ 6ನೇ ವಚನದ ವಾಕ್ಯ ಭಾಗವನ್ನು ನಾವು ಕಳೆದಂಥ 1-2 ವಾರಗಳಿಂದ ಅಧ್ಯಯನ ಮಾಡ್ತಾ ಬಂದಿದ್ದೇವೆ. ನಾವು ಆ ವಾಕ್ಯ ಭಾಗವನ್ನು ಇನ್ನೊಂದು ಸಾರಿ ಓದಿ ಕೇಳೋಣ. ಹೇಗೆಂದರೆ, ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು, ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡರು. ಆತನು ತನ್ನ ಕೃಪೆಯನ್ನು ಪ್ರಖ್ಯಾತಿಗೆ ತರಬೇಕೆಂದು ನಮ್ಮನ್ನು ಯೇಸು ಕ್ರಿಸ್ತನ ಮೂಲಕ ತನ್ನ ಪುತ್ರರನ್ನಾಗಿ ಸ್ವೀಕರಿಸುವುದಕ್ಕೆ ದಯಾಪೂರ್ವಕವಾದ ತನ್ನ ಚಿತ್ತಾನುಸಾರವಾಗಿ ಮೊದಲೇ ಸಂಕಲ್ಪ ಮಾಡಿದ್ದನು. ಈ ಕೃಪಾದಾನವು ಆತನ ಪ್ರಿಯನಲ್ಲಿಯೇ ನಮಗೆ ದೊರೆಯಿತು ಎಂಬುದಾಗಿ. ನಾವು ಈ ವಾಕ್ಯ ಭಾಗಗಳನ್ನು ಧ್ಯಾನ ಮಾಡುವಂಥ ಸಮಯದಲ್ಲಿ ನಾನು ಹೇಳಿದ್ದೇನಂತ ಹೇಳಿದರೆ, ಈ ವಚನಗಳು ದೇವರ ನಿತ್ಯವಾದಂಥ ಯೋಜನೆ, ಅದು ನಿತ್ಯ ಕಾಲದಲ್ಲಿ ಏರ್ಪಾಡಾದದ್ದು. ಕರ್ತನು ತನ್ನ ಸಭೆಯನ್ನು ಯಾವ ರೀತಿಯಲ್ಲಿ ಅಸ್ತಿತ್ವಕ್ಕೆ ತಂದನು ಮತ್ತು ಅದರ ಉದ್ದೇಶಗಳು ಏನು ಎಂಬುವಂಥದ್ದರ ಕುರಿತಾಗಿ ನಾವು ಬಹಳ ಸೂಕ್ಷ್ಮವಾಗಿ ಅಧ್ಯಯನ ಮಾಡುತ್ತಾ ಇದ್ದೇವೆ. ನಾನಾಗಲೇ ಹೇಳಿದೆ, ಈ ವಿಷಯಗಳನ್ನು ನಾವು ಕಲಿಯಬೇಕಾದರೆ ಸುಮಾರು 7 ಮೂಲ ಸತ್ಯಾಂಶಗಳು ನಾವು ಕಲಿಯಬೇಕಾಗಿದೆ ಎಂಬುದಾಗಿ. ಏನಂತ ಹೇಳಿದರೆ, ದೇವರು ನಮಗೆ ತೋರಿಸಿಕೊಟ್ಟಂಥ ಆತನ ಯೋಜನೆಗಳು, ಗಾಡ್ಸ್ ಪ್ಲ್ಯಾನ್ ಈಸ್ ಶೋನ್ ಇನ್ 7 ಡಿಫ್ರೆಂಟ್ ಎಲಿಮೆಂಟ್ಸ್, ಮೂಲ ವಸ್ತುಗಳಲ್ಲಿ ಅದು ನಮಗೆ ವ್ಯಕ್ತವಾಗಿದೆ. ಅದರ ಕುರಿತಾಗಿ ನಾವು ಈಗಾಗಲೇ ಸುಮಾರು 3 ವಿಷಯಗಳು ನಿಮಗೆ ನಾನು ಹೇಳಿದ್ದೇನೆ. ಮೊದಲನೇದಾಗಿ ಅದರ ವಿಧಾನ, 2ನೇದಾಗಿ ಅದರ ಆರಿಸುವಿಕೆ, 3ನೇದಾಗಿ ಅದರ ಗುರಿ. ಇವತ್ತು ನಾವು ಅದರ ಉದ್ದೇಶವನ್ನು ನಾವು ಆಲೋಚನೆ ಮಾಡೋಣ. ದ ಪರ್ಪಸ್, ಅದರ ಉದ್ದೇಶ. ವಾಟ್ ಈಸ್ ದ ಪರ್ಪಸ್ ಆಫ್ ಎಸ್ಟಾಬ್ಲಿಷಿಂಗ್ ದ ಚರ್ಚ್ ಆಫ್ ಗಾಡ್? ದೇವರು ತನ್ನ ಸಭೆಯನ್ನು ಸ್ಥಾಪನೆ ಮಾಡಲಿಕ್ಕೆ ಉದ್ದೇಶ ಯಾವುದದು? ನೋಡಿ, ಯಾವಾಗ ನಾವು ನಮ್ಮ ಉದ್ದೇಶವನ್ನು ನಮ್ಮ ಗಮನದಲ್ಲಿ ಇಟ್ಟುಕೊಳ್ಳುವುದಿಲ್ಲವ, ಅಲ್ಲಿಯವರೆಗೆ ನಾವು ದೇವರಿಗೆ ಸಂತೃಪ್ತಿಯನ್ನು ತರುವಂಥವರಲ್ಲ. ಅನೇಕರ ದೃಷ್ಟಿಯಲ್ಲಿ ಸಭೆ ಎಂಬುದಾಗಿ ಹೇಳಿದರೆ ಅದು ಏನೋ ತಮ್ಮ ವೈಯಕ್ತಿಕವಾದ ಆಸ್ತಿಯೋ ಎಂಬಂತೆ ಅವರು ವರ್ತನೆ ಮಾಡ್ತಾರೆ. ಇನ್ನು ಕೆಲವರು ಮಾತನಾಡುವಾಗ ಹೇಳುವಂಥದ್ದನ್ನು ನಾನು ಕೇಳಿದ್ದೇನೆ, ಈ ಸಭೆಯನ್ನು ನಾನು ಸ್ಥಾಪನೆ ಮಾಡಿದ್ದು ಅಂತ. ಒಂದು ವೇಳೆ ಯಾರಾದರೂ ಈ ಸಭೆಯನ್ನು ನಾನು ಸ್ಥಾಪನೆ ಮಾಡಿದ್ದೇನೆ ಅಂತಲೇ ಹೇಳಿದರೆ
ಒಂದು ವೇಳೆ ದೇವರು ಹೇಳಬೇಕೇನಂತ ಹೇಳಿದರೆ, ಆಯ್ತಪ್ಪ ಈ ಸಭೆ ನಿನ್ನ ಸಭೆ ಆಗಿದ್ದರೆ ಅದನ್ನು ನೀನು ನಿನ್ನಷ್ಟಕ್ಕೆ ಇಟ್ಟುಕೋ, ಅದರಲ್ಲಿ ನನಗೆ ಪಾಲಿಲ್ಲ ಅಂತ. ನೋಡಿ, ನಾವು ಎಷ್ಟು ತಪ್ಪು ಮಾಡ್ತೇವೆ ಈ ದಿವಸಗಳಲ್ಲಿ. ಯಾಕೆ ನಮ್ಮ ಕ್ರೈಸ್ತ ಸಭೆಗಳ ಮಧ್ಯದಲ್ಲಿ ಒಂದು ರೀತಿಯಾದಂಥ ಪೈಪೋಟಿ, ಕಾಂಪಿಟೀಷನ್, ಆಮೇಲೆ ಕೆಲವು ಸಾರಿ ಒಬ್ಬರಿಗೆ ಇನ್ನೊಬ್ಬರನ್ನು ನೋಡಿದರೆ ಸಮಾಧಾನವಿಲ್ಲ, ಅನ್ಯೋನ್ಯತೆ ಇಲ್ಲ, ಪೈಪೋಟಿ. ಯಾಕೆ ಅಂತ ಹೇಳಿದರೆ ಅದು ನನ್ನ ಸಭೆ, ಅದು ನನ್ನ ಸಂಸ್ಥೆ, ಆದ್ದರಿಂದ ನಾನು ಹೇಳಿದ ಹಾಗೆ ಅಲ್ಲಿ ನಡೀಬೇಕು. ನನ್ನ ಪ್ರಿಯರೇ, ದೇವರು ನಮಗೆ ತನ್ನ ವಾಕ್ಯವನ್ನು ಕೊಟ್ಟಿದ್ದಾನೆ. ನಾವು ಏನು ಮಾಡಿದರೂ ಕೂಡ ದೇವರು ನಮಗೆ ಕೊಟ್ಟಂಥ ಆ ಗ್ರಂಥ ಅದಕ್ಕೆ ಒಳಗಾಗದಿದ್ದರೆ ನಾವು ತಿಳ್ಕೊಳ್ಳೋಣ, ಒಂದು ವೇಳೆ ಆ ಸಭೆ ಅವರದ್ದಿರ್ಬೋದು, ಅದು ಅವರಿಗೆ ಸಂಬಂಧಪಟ್ಟದ್ದಿರ್ಬೋದು, ಆದರೆ ಅದು ಕ್ರಿಸ್ತನ ಸಭೆ ಅಲ್ಲ. ಅದು ಇವಾಗ ಕ್ರಿಸ್ತನ ಸಭೆ ಎಂಬುದಾಗಿ ಹೇಳುವಾಗ ಭಕ್ತನಾದಂಥ ಪೌಲನು ಬಹಳ ಗಂಭೀರವಾದಂಥ ಒಂದು ಸತ್ಯವನ್ನು ಆತನಿಲ್ಲಿ ಹೇಳ್ತಾ ಇದ್ದಾನೆ. ಯಾಕೆ ದೇವರು ತನ್ನ ಸಭೆಯನ್ನು ಸ್ಥಾಪನೆ ಮಾಡಿದ್ದಾನೆ? ಆತನ ಸನ್ನಿಧಿಯಲ್ಲಿ ನೋಡಿ, 4ನೇ ವಚನ, ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ದ ಪರ್ಪಸ್ ಆಫ್ ಗಾಡ್ ಇಲೆಕ್ಟಿಂಗ್ ಅಸ್ ಈಸ್ ಹೋಲಿನೆಸ್. ದೇವರು ನಮ್ಮನ್ನು ಪರಿಶುದ್ಧತೆಗಾಗಿ ಆರಿಸಿಕೊಂಡ. ಆದುದರಿಂದ ಕ್ರಿಸ್ತನ ಸಭೆ, ಯಾರಾದರೂ ಅವರ ಸಭೆ ಎಂಬುದಾಗಿ ಹೇಳಿದ್ರೆ ಇಟ್ಕೊಳ್ರಿ, ಅದು ಅವರಿಗೆ ಬಿಟ್ಟದ್ದು. ನಾನು ಅದರ ವಿಷಯ ಎಂದಿಗೂ ಮಾತನಾಡೋದಿಲ್ಲ. ಒಂದು ವೇಳೆ ಅದು ಅವರ ಪ್ರೈವೇಟ್ ಪ್ರಾಪರ್ಟಿ ಆಗಿರ್ಬೋದು, ಅದು ಅವರದಾಗಿರ್ಬೋದು. ಆದರೆ ನಾನು ಮಾತಾಡ್ತಿರುವಂಥದ್ದು ದೇವರ ವಾಕ್ಯಾನುಸಾರವಾಗಿ ಸ್ಥಾಪಿಸಲ್ಪಡತಕ್ಕಂಥ ಯಾವುದೇ ಯೇಸು ಕ್ರಿಸ್ತನ ಮಕ್ಕಳ ಅನ್ಯೋನ್ಯತೆ. ಅದರ ಉದ್ದೇಶ, ಗಾಡ್ ಚೋಸ್ ಅಸ್ ಇನ್ ಆರ್ಡರ್ ದ್ಯಾಟ್ ವಿ ಮೈಟ್ ಬಿ ಹೋಲಿ ಆ್ಯಂಡ್ ಬ್ಲೇಮ್ಲೆಸ್. ಯಾಕೆ ದೇವರು ನಮ್ಮನ್ನು ಆರಿಸಿಕೊಂಡನು? ನಾವು ಪ್ರೀತಿಯಲ್ಲಿ ನಡೆದೋ. ದೇವರ ವಾಕ್ಯದ ಸತ್ಯ ನೋಡ್ರಿ ಎಷ್ಟು ಗಂಭೀರವಾದದ್ದು. ದೇವರ ವಾಕ್ಯ ಹೇಳತಕ್ಕಂಥದ್ದನ್ನು ನಾವು ಎಂದಿಗೂ ತಿರಸ್ಕಾರ ಮಾಡದಿರೋಣ. ಏನು ಹೇಳ್ತಾ ಇದ್ದಾನೆ? ವಾಟ್ ಈಸ್ ದ ಪರ್ಪಸ್? Just as he chose us in him before the foundation of the world, that we should be holy and without blame before him. ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು, ದೋಷವಿಲ್ಲದವರು ಆಗಿರಬೇಕು. ಅಲ್ಲಿ ಉಪಯೋಗಿಸಲ್ಪಟ್ಟಂಥ ಆ ಪದ ಮೂಲ ಭಾಷೆಯಲ್ಲಿ ಗ್ರೀಕ್ನಲ್ಲಿ ಬ್ಲೇಮ್ಲೆಸ್ ಎಂಬಂಥ ಮಾತು ಅಮೋಮೋಸ್ ಎಂಬಂಥ ಆ ಶಬ್ದದಲ್ಲಿ ಅದು ಉಪಯೋಗಿಸಲ್ಪಟ್ಟದ್ದನ್ನು ನಾವು ನೋಡಬಹುದು. ಅಮೋಮೋಸ್ ಅಂದರೆ ಬ್ಲೇಮ್ಲೆಸ್, ಅಂದರೆ ದೋಷವಿಲ್ಲದವರು. That literally means without blemish or spotless. ನೋಡಿ, ನನಗೆ ಚೆನ್ನಾಗಿ ಗೊತ್ತುಂಟು, ಯಾರಾದರೊಂದು ಹೊಸತಾದಂಥ ವಾಹನವನ್ನು, ಒಂದು ಕಾರ್ ಆಗಲಿ ಅಥವಾ ಸ್ಕೂಟರ್ ಆಗಲಿ, ಬೈಕ್ ಆಗಲಿ ತಗೊಂಡಾಗ ನೋಡಿ, ನಾವು ಎಷ್ಟು ಜಾಗ್ರತೆ ಮಾಡ್ತೇವಂತ ಹೇಳಿದರೆ, ಪ್ರತಿ ದಿವಸ ಆ ವಾಹನದಲ್ಲಿ ಯಾವುದೇ ಒಂದು ಕಲೆ ಕೂಡ ಇಲ್ಲದ ಹಾಗೆ ನೋಡಿಕೊಳ್ತೇವೆ. ಅದನ್ನು ಸ್ವಚ್ಛ ಮಾಡ್ತೇವೆ, ಅದನ್ನು ಕ್ಲೀನಾಗಿಟ್ಟುಕೊಳ್ತೇವೆ. ಅದನ್ನು ನೋಡುವವರು ಕೂಡ ಪಳಪಳ ಪಳಪಳ ಅಂತಲ್ಲಿ ಹೊಳೆಯುವಾಗ, ಏನು ರೀ
ಯಾವಾಗ ನೀವು ಇತ್ತೀಚೆಗೆ ತಗೊಂಡದ ವೆಹಿಕಲ್? ಇಲ್ಲ, 1-2 ವರ್ಷ ಆಯಿತು. ಅಯ್ಯಯ್ಯೋ, ನಿಮ್ಮ ವಾಹನ ನೋಡಿದರೆ ಅದು ಏನಪ್ಪ ನಿನ್ನೆ ತಗೊಂಡಾಗೆ ಅಷ್ಟು ಶುದ್ಧವಾಗಿ ಉಂಟಲ್ಲ. ಆಗ ನಮಗೆ ಎಷ್ಟು ಖುಷಿ ಆಗ್ತದಲ್ಲ. ಯಾಕೆ ಖುಷಿ ಆಗ್ತದೆ? ನಾನು ನನ್ನ ವಾಹನವನ್ನು ಭಾಳ ಸ್ವಚ್ಛವಾಗಿ ಇಟ್ಟುಕೊಂಡಿದ್ದೇನೆ. ಯಾವ ಕಲೆ ಇಲ್ಲ, ಧೂಳಿಲ್ಲ ಅದರಲ್ಲಿ. You know, God chose you. You know what is the purpose? In order that you might be holy and blameless. Because we are chosen in Him, ನಾವು ಆತನಲ್ಲಿ ನಾವು ಆರಿಸಲ್ಪಟ್ಟದ್ದರಿಂದ we are holy and blameless before Him. ಆ ಆತನ ಸನ್ನಿಧಾನದಲ್ಲಿ ನಾವು ಪರಿಶುದ್ಧರು, ನಾವು ನಿರ್ದೋಷಿಗಳು ಆಗಿದ್ದೇವೆ. ನನ್ನಲ್ಲಿ ನಮ್ಮಲ್ಲಿರುವಂಥ ಪರಿಶುದ್ಧತೆಯಿಂದಾಗಿ ಅಲ್ಲ, ನನ್ನಲ್ಲಿ ನಮ್ಮಲ್ಲಿರತಕ್ಕಂಥ ನಿರ್ದೋಷದಿಂದ ಅಲ್ಲ. ನಮ್ಮ ದೇವರು ನಮ್ಮನ್ನು ನೋಡುವಾಗ ಯೇಸು ಕ್ರಿಸ್ತನ ಮೂಲಕವಾಗಿ ಆತನು ನಮ್ಮನ್ನು ನೋಡ್ತಾನೆ. Because Jesus Christ gave Himself for us as a lamb, unblemished and spotless. ನಾವು ಪೇತ್ರನು ಬರೆದಂಥ ಮೊದಲನೇ ಪೇತ್ರ 1ನೇ ಅಧ್ಯಾಯ 19ನೇ ವಚನದಲ್ಲಿ ನಾವು ಅದನ್ನು ನೋಡ್ತೇವೆ. ನಾವು ದೇವರು ಅರ್ಪಿಸಿದಂಥ ಆ ದೇವರ ಕುರಿಮರಿ ಅದು ನಿರ್ದೋಷವಿಲ್ಲದ್ದು, ಯಾವ ಕೊರತೆ ಇಲ್ಲದ್ದು. And we have been given His own unblemished and spotless nature. ಆದುದರಿಂದ ನಾವು ನಿಜವಾಗಿ ಯೇಸು ಕ್ರಿಸ್ತನ ರಕ್ತದಿಂದ ಕೊಳ್ಳಲ್ಪಟ್ಟವರಾದರೆ, ನಾವು ನಿಜವಾಗಿಯೂ ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿ ನಾವು ಆತನ ಅನ್ಯೋನ್ಯತೆಗೆ ಸೇರಿದವರಾಗಿದ್ದರೆ, ದೇವರ ವಾಕ್ಯ ಏನು ಹೇಳ್ತದೆ ಗೊತ್ತುಂಟ? ನಮ್ಮನ್ನು ದೇವರು ನೋಡುವಾಗ ನಾವು ಹೇಗೆ ನೋಡ್ತಾನಂತೆ? ನಾವು ಪರಿಶುದ್ಧರು, ನಿರ್ದೋಷಿಗಳು. The unworthy have been declared worthy. ಅಯೋಗ್ಯರನ್ನು ದೇವರು ಯೋಗ್ಯ ಅಂತೇಳಿ ದೇವರು ಕರೆದ. The unrighteous declared holy. ಅನೀತಿವಂತರನ್ನು ದೇವರು ಪರಿಶುದ್ಧರು ಎಂಬುದಾಗಿ ಕರೆದ. ನನ್ನ ಪ್ರಿಯರೇ, ಒಂದು ಮಾತು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಟ್ ಈಸ್ ಕ್ರೈಸ್ಟ್ eternal and foreordained plan to present to Himself the church in all her glory, having no spot or wrinkle or any such thing, but that she should be holy and blameless. ನಾವು ಮುಂದಕ್ಕೆ 5ನೇ ಅಧ್ಯಾಯಕ್ಕೆ ಬರುವಾಗ ಭಕ್ತನಾದಂಥ ಪೌಲನು ಅದೇ ಎಫೆಸದವರಿಗೆ ಬರೆದ ಪತ್ರದಲ್ಲಿ ಹೇಳ್ತಕ್ಕಂಥ ಮಾತನ್ನು ನಾವು ಗಮನಿಸಬೇಕು. ಏನು ಹೇಳ್ತಾ ಇದ್ದಾನೆ ಈ ಸಭೆಯ ಕುರಿತು? ಅದನ್ನು ಕಳಂಕ, ಸುಂಕು ಮುಂತಾದೊಂದು ಇಲ್ಲದ ಕನ್ನಿಕೆಯೋ ಎಂಬಂತೆ ಪರಿಶುದ್ಧವೂ ನಿರ್ದೋಷವೂ ಮಹಿಮೆಯುಳ್ಳದ್ದು ಆಗಿರುವ ಸಭೆಯಾಗಿ ತನ್ನೆದುರಿನಲ್ಲಿ ನಿಲ್ಲಿಸಿಕೊಳ್ಳಬೇಕೆಂದು ವಾಕ್ಯೋಪದೇಶ ಸಹಿತವಾದ ಜಲಸ್ನಾನವನ್ನು ಮಾಡಿಸಿ ಶುದ್ಧ ಮಾಡಿದನು. ನನ್ನ ಪ್ರಿಯರು, ಇದು ದೇವರ ವಾಕ್ಯ ಹೇಳತಕ್ಕಂಥ ಮಾತುಗಳು. ಆಬ್ವಿಯಸ್ಲಿ Paul is talking about our position and not our practice. ಪೌಲನು ನಮಗಿರುವಂಥ ಸ್ಥಾನದ ಕುರಿತು ಆತನು ಹೇಳ್ತಾ ಇದ್ದಾನೆ. ಅವರ್ ಪೊಸಿಷನ್ ಇನ್ ಕ್ರೈಸ್ಟ್, ನಾಟ್ ಪ್ರಾಕ್ಟೀಸ್.
We know that in our living we are far from the holy standard and far from being blameless. ನನ್ನ ಪ್ರಿಯರೇ, ನಮಗೆ ಗೊತ್ತುಂಟು ನಮ್ಮ ಪ್ರಾಯೋಗಿಕ ಜೀವನದಲ್ಲಿ ನಾವು ನಿಜವಾಗಿಯೂ ಕೂಡ ಆ ಪರಿಶುದ್ಧತೆಗೂ ನಿರ್ದೋಷತ್ವಕ್ಕೂ ನಾವು ದೂರದಲ್ಲಿದ್ದೇವೆ. ಇದು ನಮಗೆ ಚೆನ್ನಾಗಿ ಗೊತ್ತುಂಟು. ಯಟ್ ಆದಾಗ್ಯೂ ಭಕ್ತನಾದಂಥ ಪೌಲನು ಕೊಲೋಸ್ಯಯವರಿಗೆ ಬರೆದಂಥ ಪತ್ರ 2ನೇ ಅಧ್ಯಾಯ 10ನೇ ವಚನದಲ್ಲಿ ಏನು ಹೇಳ್ತಾನೆ ಗೊತ್ತುಂಟಾ? ಯಟ್ ಇನ್ ಹಿಮ್ ವಿ ಹ್ಯಾವ್ ಬೀನ್ ಮೇಡ್ ಕಂಪ್ಲೀಟ್. ನಾವು ಆತನಲ್ಲಿ ನಮ್ಮನ್ನು ದೇವರು ಪರಿಪೂರ್ಣರನ್ನಾಗಿ ಮಾಡಿದ್ದಾನೆ. ವಿ ಹ್ಯಾವ್ ಬೀನ್ ಮೇಡ್ ಕಂಪ್ಲೀಟ್ ಇನ್ ಹಿಮ್. ನನ್ನ ಪ್ರಿಯರೇ, ಎಂಥ ಅಮೂಲ್ಯವಾದಂಥ ಒಂದು ಸತ್ಯ ಇದು. ಆಲ್ ದಟ್ ಗಾಡ್ ಈಸ್, ದೇವರು ಏನಾಗಿದ್ದಾನ, ವಿ ಬಿಕಮ್ ಇನ್ ಜೀಸಸ್ ಕ್ರೈಸ್ಟ್. ನಾವು ಹಾಗೆಯೇ ಯೇಸು ಕ್ರಿಸ್ತನಲ್ಲಿ ಮಾಡಲ್ಪಟ್ಟೆವು. ದ್ಯಾಟ್ ಈಸ್ ವೈ ಸಾಲ್ವೇಷನ್ ಈಸ್ ಸೆಕ್ಯೂರ್. ಆ ಕಾರಣದಿಂದಲೇ ನಾವು ಹೇಳುವಂಥದ್ದು, ನಮ್ಮ ರಕ್ಷಣೆ ಅದು ಭದ್ರವಾದದ್ದು. ವಿ ಹ್ಯಾವ್ ಕ್ರೈಸ್ಟ್ ಪರ್ಫೆಕ್ಟ್ ರೈಚಸ್ನೆಸ್. ಯೇಸು ಕ್ರಿಸ್ತನ ಪರಿಪೂರ್ಣವಾದಂಥ ನೀತಿ, ಅದನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಅವರ್ ಪ್ರಾಕ್ಟೀಸ್ ಕ್ಯಾನ್ ಆ್ಯಂಡ್ ಡಸ್ ಫಾಲ್ ಶಾರ್ಟ್. ನಮ್ಮ ಜೀವನದಲ್ಲಿ ನಾವು ಜೀವಿಸುವಂಥ ನಮ್ಮ ರೀತಿ ನೀತಿಗಳು ಆ ಪರಿಶುದ್ಧತ್ವಕ್ಕೂ ನಿರ್ದೋಷತ್ವಕ್ಕೂ ಕಡಿಮೆಯಾಗಿ ಕಂಡುಬರಬಹುದು. ಬಟ್ ಅವರ್ ಪೊಸಿಷನ್ ಕ್ಯಾನ್ ನೆವರ್ ಫಾಲ್ ಶಾರ್ಟ್. ನಮಗೆ ದೇವರ ಮುಂದೆ ಕ್ರಿಸ್ತನಲ್ಲಿ ಇರತಕ್ಕಂಥ ಸ್ಥಾನ, ದೇವರು ನಮ್ಮನ್ನು ನೋಡುವಾಗ ನಮ್ಮನ್ನು ದೇವರು ಹೇಗೆ ನೋಡ್ತಾನಂತೆ? ಪರಿಶುದ್ಧರು, ನಿರ್ದೋಷಿಗಳು. ವೈ? ಯಾಕೆ? ಬಿಕಾಸ್ ಇಟ್ ಈಸ್ ಎಕ್ಸಾಕ್ಟ್ಲಿ ದ ಸೇಮ್ ಹೋಲಿ ಆ್ಯಂಡ್ ಬ್ಲೇಮ್ಲೆಸ್ ಪೊಸಿಷನ್ ಬಿಫೋರ್ ಗಾಡ್ ದ್ಯಾಟ್ ಕ್ರೈಸ್ಟ್ ಹ್ಯಾಸ್. ಯಾಕಂದರೆ ದೇವರ ಸನ್ನಿಧಾನದಲ್ಲಿ ಕರ್ತನಾದಂಥ ಯೇಸು ಕ್ರಿಸ್ತನಿಗೆ ಆ ಪರಿಶುದ್ಧವಾದ ನಿರ್ದೋಷವಾದಂಥ ಆ ಸ್ಥಾನವನ್ನು ಆತನು ಪಡ್ಕೊಂಡಿದ್ದಾನೆ. ವಿ ಆರ್ ಸೆಕ್ಯೂರ್ ಆ್ಯಸ್ ಅವರ್ ಸೇವಿಯರ್. ಯಾವ ರೀತಿಯಲ್ಲಿ ನಮ್ಮ ರಕ್ಷಕನು ಭದ್ರವಾಗಿದ್ದಾನೋ ಹಾಗೆ ನಾವು ಭದ್ರವಾಗಿದ್ದೇವೆ. ನಾವು ಯಾಕೆ? ವೈ? ಬಿಕಾಸ್ ವಿ ಆರ್ ಇನ್ ಹಿಮ್. ಯಾಕೆ ನಾವು ಭದ್ರರು? ನಾವು ಆತನಲ್ಲಿದ್ದೇವೆ. ಆ್ಯಂಡ್ ವೇಟಿಂಗ್ ಫಾರ್ ದ ಫುಲ್ ರಿಡೆಂಪ್ಷನ್ ಆ್ಯಂಡ್ ಗ್ಲೋರಿಯಸ್ ಹೋಲಿನೆಸ್ ದಟ್ ಅವೈಟ್ಸ್ ಅಸ್ ಇನ್ ಹಿಸ್ ಪ್ರೆಸೆನ್ಸ್. ಆತನ ಪ್ರಸನ್ನತೆಯಲ್ಲಿ ನಮಗೆ ಸಿಕ್ಕತಕ್ಕಂಥ ಪರಿಪೂರ್ಣವಾದಂಥ ಆ ಬಿಡುಗಡೆ, ಆ ಶ್ರೇಷ್ಠವಾದ ಪರಿಶುದ್ಧತೆಯನ್ನು ನಾವು ಎದುರು ನೋಡುವಂಥವರಾಗಿದ್ದೇವೆ. ಆ್ಯಂಡ್ ಬಿಕಾಸ್ God declares us and leads us to be holy and blameless. ದೇವರು ನಿನ್ನನ್ನು ಮತ್ತು ನನ್ನನ್ನು ಪರಿಶುದ್ಧನು ನಿರ್ದೋಷಿ ಎಂಬುದಾಗಿ ಆತನು ಹೇಳಿಕೆ ಕೊಟ್ಟಿರುವಾಗ, we should strive to live lives now that reflects the holiness and blamelessness that are our destiny. ನಮ್ಮ ಮುಂದಕ್ಕೆ ಇರತಕ್ಕಂಥ ಆ ಪರಿಶುದ್ಧತೆಯ ಮಟ್ಟದಲ್ಲಿ ಅದು ನಮ್ಮ ಮಟ್ಟ. ನೋಡಿ, ದೇವರು ತನ್ನ ಮಟ್ಟವನ್ನು ಎಂದಿಗೂ ಕಡಿಮೆ ಮಾಡೋದಿಲ್ಲ. ನಮ್ಮ ಜೀವನದಲ್ಲಿ ಯಾವುದಕ್ಕೂ ಕೂಡ ಒಂದು ಮಟ್ಟ ಉಂಟು. ಉದಾಹರಣೆಗಾಗಿ ಶಾಲೆಯಲ್ಲಿ ಮಕ್ಕಳು ಪ್ರಾಥಮಿಕ ಶಾಲೆಯಲ್ಲಿ ಕಲಿಯುವಾಗ ಅಥವಾ ಹೈಸ್ಕೂಲ್ವರೆಗೆ ಬರುವಾಗ ಅವರು ಪಾಸ್ ಆಗಬೇಕಾದ್ರೆ 35 ಮಾರ್ಕ್ ಸಿಕ್ಕಬೇಕಂತ ಉಂಟು.
ಅಂದರೆ 35 ಮಾರ್ಕ್ ಸಿಕ್ಕುವಂಥದ್ದು ಅವರ ಆ ವಿದ್ಯಾಭ್ಯಾಸದ ಪಾಸ್ ಆಗಲಿಕ್ಕೆ, ತೇರ್ಗಡೆ ಆಗಲಿಕ್ಕೆ ಅವರಿಗಿರುವಂಥ ಮಟ್ಟ. ಆಮೇಲೆ ಬೇರೆ ಬೇರೆ ಮಟ್ಟಗಳು ನಾವು ಹೇಳ್ತೇವೆ. ಡಿಸ್ಟಿಂಕ್ಷನ್ನಲ್ಲಿ ಪಾಸಾದ, ಫಸ್ಟ್ ಕ್ಲಾಸ್ನಲ್ಲಿ ಪಾಸಾದ, ಸೆಕೆಂಡ್ ಕ್ಲಾಸಲ್ಲಿ ಪಾಸಾದ, ಥರ್ಡ್ ಕ್ಲಾಸ್ನಲ್ಲಿ ಪಾಸಾದ, ಆಮೇಲೆ ಪಾಸ್ ಕ್ಲಾಸ್ನಲ್ಲಿ ಪಾಸಾದ. ಪಾಸ್ ಕ್ಲಾಸ್ ಅಂದರೆ 35%. ಅಂದರೆ ತಂದೆ ತಾಯಿಗಳಾಗಿರುವಂಥ ನಾವು ನಮ್ಮ ಮಕ್ಕಳು ಕೇವಲ ಪಾಸ್ ಕ್ಲಾಸ್ನಲ್ಲಿ ಪಾಸಾದರೆ ಸಾಕು ಎಂಬಂಥ ಒಂದು ಸಂತೋಷ ಒಂದು ವೇಳೆ ನಮಗಿರ್ಬೋದಾ? ಸಾಕು, ಪರವಾಗಿಲ್ಲ, 35 ಸಿಕ್ಕಿದರೆ ಸಾಕು. ನಾವು ನಮ್ಮ ಮಕ್ಕಳಿಗೆ ಏನು ಹೇಳ್ತೇವೆ? ಏನಪ್ಪ, ಕೇವಲ 35 ಮಾರ್ಕ್ಸ್ ಸಿಕ್ಕೋದಾ ನಿನಗೆ? ನೆಕ್ಸ್ಟ್ ಎಕ್ಸಾಮಿಗೆ ನಿನಗೆ ಕಡಿಮೆ ಪಕ್ಷ ಸೆಕೆಂಡ್ ಕ್ಲಾಸಲ್ಲಿ ಪಾಸ್ ಆಗಬೇಕು, ಆಮೇಲೆ ಫಸ್ಟ್ ಕ್ಲಾಸಲ್ಲಿ, ಆನಂತರ ಡಿಸ್ಟಿಂಕ್ಷನ್ನಲ್ಲಿ. ನನ್ನ ಪ್ರಿಯರೇ, ನಮ್ಮ ದೇವರು ನಮ್ಮ ಪ್ರಿಯ ತಂದೆ ಆಗಿದ್ದಾನೆ. ಆತನು ನಮಗೆ ನಿರ್ದಿಷ್ಟವಾದಂಥ ಮಟ್ಟಗಳನ್ನು ಇಟ್ಟಿದ್ದಾನೆ. ಅದರಲ್ಲಿ ಪ್ರಾರಂಭದ ಒಂದು ಮಟ್ಟ ಯಾವುದೋ? ದೇವರ ಉದ್ದೇಶ ಏನು? ಯಾವುದದು? ಪರಿಶುದ್ಧತೆ. ಅದು 35%. ಅದು ಆನಂತರ ಮೇಲೆ ಹೋಗ್ಬೇಕು ನಾವು, ಅದು ಬೇರೆ ವಿಷಯ. ಆದರೆ ದೇವರ ಪ್ರಾಥಮಿಕವಾದ ಮಟ್ಟ ನಮ್ಮ ಜೀವನದಲ್ಲಿ ಆ ಪರಿಶುದ್ಧತೆಯ ಮಟ್ಟದಲ್ಲಿ ನಾನು ಜೀವಿಸಬೇಕು. ನನ್ನ ಪ್ರಿಯರೇ, ಈ ಒಂದು ಮಟ್ಟ ನಮ್ಮಲ್ಲಿ ಉಂಟಾ? ಹೌದು ಪ್ರಿಯರೇ, ನಮ್ಮ ಜೀವನದಲ್ಲಿ ನಾವು ರಕ್ಷಿಸಲ್ಪಟ್ಟಾಗ ಯೇಸು ಕ್ರಿಸ್ತನಲ್ಲಿ ನಾವು ಪರಿಶುದ್ಧರೆಂಬುದಾಗಿ ದೇವರು ನಮ್ಮನ್ನು ನೋಡ್ತಾನೆ. ಆದರೆ ಅದು ನಮ್ಮ ಸ್ಥಾನ, ದೇವರ ಮುಂದೆ ನಮಗಿರತಕ್ಕಂಥ ಸ್ಥಾನ. ಆದರೆ ಪ್ರಾಕ್ಟೀಸ್, ನಮ್ಮ ದೈನಂದಿನ ನಮ್ಮ ಜೀವನದಲ್ಲಿ ಇರತಕ್ಕಂಥ ನಡವಳಿಕೆಗಳು, ನನ್ನ ಪ್ರಿಯರೇ, ದೇವರ ವಾಕ್ಯ ಹೇಳುವಂಥದ್ದು ಹೇಗೆಂದರೆ, ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು, ದೋಷವಿಲ್ಲದವರು ಆಗಿರಬೇಕು. ಹಾಗಾದರೆ ಕ್ರೈಸ್ತ ಸಭೆಯ ಉದ್ದೇಶ ಏನು ಹೇಳಿ? ಕ್ರೈಸ್ತ ಸಭೆಯ ಉದ್ದೇಶ ಏನು? ಏನೋ ಸಿಕ್ಕಾಪಟ್ಟೆ ನಾನು ಜೀವನ ಮಾಡಿದ್ರೆ ಆಯಿತು ಎಂಬುದಾಗಿಯೋ, ನನಗೆ ಖುಷಿ ಬಂದ ಹಾಗೆ ನಾನು ಜೀವಿಸ್ತೇನೆ ಎಂಬುದಾಗಿಯೋ ಅಲ್ಲ ಪ್ರಿಯರೇ. God's purpose for the church is holiness. I am holy. ನಾನು ಪರಿಶುದ್ಧನು. And God expects you to be holy. ನಾವು ಪರಿಶುದ್ಧರಾಗಿ ಜೀವಿಸಬೇಕು. ಎಂಥ ಅಗಮ್ಯವಾದಂಥ ಒಂದು ಸತ್ಯ. ಪ್ರಾರ್ಥನೆ ಮಾಡೋಣ. ಭೂಮಿ ಆಕಾಶಗಳನ್ನು ನಿರ್ಮಾಣ ಮಾಡಿದ ಪರಲೋಕದ ನಮ್ಮ ತಂದೆಯಾದ ದೇವರೇ, ನಮ್ಮ ಜೀವನದಲ್ಲಿ ನೀನು ಸಭೆಯನ್ನು ಸ್ಥಾಪನೆ ಮಾಡಿದಂಥ ಅದರ ಉದ್ದೇಶವನ್ನು ಆಲೋಚನೆ ಮಾಡ್ತಾ ಬಂದಿದ್ದೇವೆ. ಹೌದು ಸ್ವಾಮಿ, ನೀ ನಮಗೆ ಉನ್ನತವಾದಂಥ ಮಟ್ಟವನ್ನು ಇಟ್ಟಿದ್ದಿ. ಆ ಮಟ್ಟ ಪರಿಶುದ್ಧತೆ. ಹೌದು, ನಾವು ರಕ್ಷಣೆ ಹೊಂದಿದವರು. ದೇವರು ನಮ್ಮನ್ನು ನೋಡುವಾಗ ನಮ್ಮ ಸ್ಥಾನದಲ್ಲಿ, ಹೌದು, ಆತನು ನಮ್ಮನ್ನು ಪರಿಶುದ್ಧನೆಂಬುದಾಗಿ ಪರಿಗಣಿಸುತ್ತಾನೆ. ಆದರೆ ನಮ್ಮ ಪ್ರಾಯೋಗಿಕವಾದ ಜೀವನದಲ್ಲಿ ಪರಿಶುದ್ಧರಾಗಿ ಜೀವಿಸುವಂಥ ಆ ದೈವಿಕ ಉದ್ದೇಶವನ್ನು ಸಭೆಯಾಗಿ ನಾವು ಪೂರೈಸುವಂತೆ ಅನುಗ್ರಹಿಸು. ಯೇಸು ಕ್ರಿಸ್ತನ ಅಮೂಲ್ಯ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಆಮೇನ್.